ನುಗ್ಗೆ ಸೊಪ್ಪಿನ ಪಲ್ಯ ಇವತ್ತು ನಾನು ನಿಮಗೆ ಮೊಟ್ಟೆ ಹಾಕಿ ಯಾವ ರೀತಿ ಮಾಡೋದನ್ನೋದನ್ನ ರೆಸಿಪಿ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ನಮ್ಮ ದೇಹಕ್ಕೆ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇರೋವಂತಹ ಸೊಪ್ಪು ಅಂತಲೇ ಹೇಳ್ಬೋದು ನುಗ್ಗೆ ಸೊಪ್ಪು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಖಂಡಿತವಾಗ್ಲೂ ಒಂದು ಒಳ್ಳೊಳ್ಳೆ ಹೆಲ್ತಿ ರೆಸಿಪೀಸ್ನ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ನುಗ್ಗೆ ಸೊಪ್ಪಲ್ಲಿನ ರಸಮ್ ಜೊತೆ, ಅನ್ನದ ಜೊತೆ ಅಥವಾ ಚಪಾತಿ ಜೊತೆನೂ ನೆಂಚ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ನೀಟಾಗಿ ಎಲ್ಲ ಕಡ್ಡಿಯೆಲ್ಲ ತೆಗೆದು ಬಿಡಿಸ್ಕೊಂಡು ಕುಕ್ಕರಲ್ಲಿ ಒಂದು ವಿಷಲ್ ತೆಗೆಸ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟ ಕಾಫಿ ಕುಡಿಯೋ ಲೋಟದಲ್ಲಿ ನೀರು ಹಾಕಿ ಒಂದು ವಿಷಲ್ ತೆಗೆಸ್ಕೋಬೇಕಾಗತ್ತೆ. ಸೊಪ್ಪು ಎಳೆದಿದ್ರೆ ಬೇಡ, ಸೊಪ್ಪು ಬಲ್ತಿದ್ರೆ ನೀವು ಒಂದು ವಿಷಲ್ ತೆಗೆಸ್ಕೊಳ್ಳೇಬೇಕು. ಈ ಪಲ್ಯಕ್ಕೆ ನಾನು ಒಂದು 3 ಈರುಳ್ಳಿ, ಮೀಡಿಯಮ್ ಸೈಜ್ದು 3 ಈರುಳ್ಳಿ, ಒಂದು 3 ಮೊಟ್ಟೆ, ಹಾಗೆಯೇ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ನಾನು ಎಣ್ಣೆ ಹಾಗೆಯೇ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿಕೊಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಟೊಮ್ಯಾಟೊನ ಸೇರಿಸ್ಕೊಳ್ಳೋಣ. ಟೊಮ್ಯಾಟೊನೂ ಅಷ್ಟೇ ಒಂದು ಸ್ವಲ್ಪ ಎಲ್ಲ ಲೈಟಾಗಿ ಸ್ಮ್ಯಾಶ್ ಆಗಬೇಕು. ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಂಡು ಈರುಳ್ಳಿ ಜೊತೆನೇ ಸ್ವಲ್ಪ ಹಸಿ ಖಾರ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ನಾವು 3 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಸ್ವಲ್ಪ ಮೊಟ್ಟೆ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು 2 ಎಕ್ಸ್ಟ್ರಾ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು. ಇವಾಗ ಸಿಮ್ಮಲ್ಲೇ ಇಟ್ಕೊಳ್ಳಿ ನೀವು ಪಾತ್ರೆನ. 3 ಮೊಟ್ಟೆ ಹೊಡೆದ ನಂತರ ಈ ರೀತಿ ಚೆನ್ನಾಗಿ ಕೈ ಆಡ್ಕೋಬೇಕು. ಪಾತ್ರೆ ತಳಕ್ಕೆಲ್ಲ ಅಂಟ್ತಾ ಇರುತ್ತೆ, ಸೊ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಕೊಂಡು ಈ ಮೊಟ್ಟೆ ಏನಿದೆ ಉದ್ರುದ್ರ ಆಗಬೇಕು. ನಿಮಗೆ ಉದ್ರುದ್ರ ಆಗೋವರೆಗೂ ಕೈ ಆಡ್ಕೊತಾನೆ ಇರಬೇಕಾಗತ್ತೆ. ನೋಡಿ, ಈ ರೀತಿ ಉದ್ರುದ್ರಾಗಿರಬೇಕು. ಆನಂತರ ನಾವು ಆವಾಗಲೇ ಏನು ವಿಷಲ್ ತೆಗೆಸಿಟ್ಕೊಂಡಿದ್ದೀವಲ್ಲ ನುಗ್ಗೆ ಸೊಪ್ಪು, ಅದನ್ನು ಸೇರಿಸ್ಕೊಳ್ಳೋಣ. ಇನ್ ಕೇಸ್ ಇದು ನುಗ್ಗೆ ಸೊಪ್ಪು ನೀವು ವಿಷಲ್ ಮಾಡ್ಕೊಂಡಾಗ ಅದರಲ್ಲಿ ನೀರೇನಾದ್ರು ಉಳ್ಕೋತಾವೆ ಅಂದರೆ ನೀವು ಬೇಕಿದ್ರೆ ಆ ನೀರಲ್ಲಿ ನೀವು ಬರೀ ಸೊಪ್ಪನ್ನು ಸೋಸಿ ಹಾಕ್ಕೊಂಡು ಆ ನೀರನ್ನು ಬೇಕಾದ್ರೆ ನಾವು ಲೈಟಾಗಿ ಉಪ್ಪು ಹಾಕ್ಕೊಂಡು ಬೇಕಾದ್ರೆ ಕುಡಿಬಹುದು. ತುಂಬಾ ಒಳ್ಳೆಯದು. ಇಲ್ಲ ಸೂಪ್ ಥರನೂ ಮಾಡ್ಕೊಳ್ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ನೀರು ವೇಸ್ಟ್ ಮಾಡಬೇಡಿ. ಇವಾಗ ನೋಡಿ, ಸೊಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಎಲ್ಲ ಈರುಳ್ಳಿ, ಮೊಟ್ಟೆ ಪ್ರತಿಯೊಂದು ನಮಗೆ ನೀಟಾಗಿ ಸೆಟ್ ಆಗಬೇಕು. ಆನಂತರ ನೀವು ಈ ಕುಕ್ಕರ್ ವಿಷಲ್ ಮಾಡಿಸಿರೋದ್ರಿಂದ ಅದರಲ್ಲಿರೋವಂಥ ಸೊಪ್ಪಲ್ಲಿರೋವಂಥ ನೀರಿನ ಅಂಶ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಒಂದು 5ರಿಂದ 10 ನಿಮಿಷದೊಳಗೆ ನಿಮಗೆ ನೀರೆಲ್ಲ ಡ್ರೈ ಆಗಿ ಪಲ್ಯ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ನೀರಾಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಡ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒನ್ಸ್ ನೀವು ಉಪ್ಪು, ಖಾರ, ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಹುಣಸೆಹಣ್ಣು ಬೇಕಾದ್ರೆ ನೀವು ಸೇರಿಸ್ಕೋಬೋದು, ಹುಣಸೆಹಣ್ಣು ರಸನೂ ಹಾಕೋಬೋದು, ಇಲ್ಲ ನಿಂಬೆಹಣ್ಣು ಬೇಕಾದ್ರೂ ಹಿಂಡ್ಕೋಬೋದು. ನೋಡಿ, ನಾನು ಇವಾಗ ತಟ್ಟೆ ತೆಗೆದೇ ನೀಟಾಗಿ ಬೇಯಿಸ್ಕೊತಾ ಇದ್ದೆ. ನೋಡಿ, ಒಂಚೂರು ನೀರಿಲ್ಲದೆ ಇರೋ ಥರ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ನಿಮಗೆ ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಗಿಬಿಡುತ್ತೆ. ನೀವು ಒಂದ್ಸರಿ ಈ ರೀತಿ ಮೊಟ್ಟೆ ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ.